ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಿಢೀರ ಅಂತ ಹೇಳಿ ಚಕ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ. ಭಾಳ ಸುಲಭವಾಗಿ ಮಾಡ್ಬೋದು, ಜೊತೆಗೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಬಟ್ ಅಂತ ಮಾಡ್ಬೋದು. ಚಕ್ಲಿ ಅಂದ ತಕ್ಷಣ ಕೆಲವೊಬ್ಬರಿಗೆ ಇದು ಭಾಳ ಕೆಲಸ ಅಂತ ಅನಿಸ್ತತಿ, ಹಾಗೇನಿಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಚಕ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೇನೆ. ಸಂಜೆ ಚಹಾ ಜೊತೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಬರ್ರಿ ಹಂಗಾದ್ರೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೇನ್ ಇಂಗ್ರೀಡಿಯೆಂಟ್ಸು ನೋಡ್ರಿ, 4 ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕು. ಹಂಗೆ 1 ಕಪ್ಪಷ್ಟು ಪುಟಾಣಿ ಅಥವಾ ಹುರಿಗಡಲೆ. 4 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಪುಟಾಣಿ ಅಥವಾ ಹುರಿಗಡಲೆ ಬೇಕು. ಸ್ವಲ್ಪ ಅಜ್ವೈನ್ ಅಥವಾ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ ಬೇಕು. ತಿನ್ನೋವಾಗ ಅದು ಒಳ್ಳೆ ಫ್ಲೇವರ್ ಕೊಡ್ತೈತೆ ಅಂತ ಹೇಳ್ಬೋದು. ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ನೀವು ಬೇಕು ಅಂದ್ರೆ ಸೇರಿಸ್ಕೋಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ಖಾರದ ಪುಡಿನ ನೀವು ಉಪಯೋಗಿಸ್ಕೋಬೋದು. ಬಿಳಿ ಎಳ್ಳು. ಚಕ್ಲಿ ಮಾಡಿದ ಮೇಲೆ ಒಂದು ಒಳ್ಳೆ ನೋಡೋಕೆ ಕಲರ್ಫುಲ್ಲಾಗಿರ್ತೈತೆ ಅಂತ ಹೇಳ್ಬೋದು ಎಳ್ಳನ್ನು ಸೇರಿಸ್ಕೊಂಡ್ರೆ, ಜೊತೆಗೆ ರುಚಿನೂ ಹಂಗೆ ಇರ್ತೈತಿ. ಆಮೇಲೆ ಚಕ್ಲಿ ಮಾಡೋಕ್ಕೆ ಎಣ್ಣೆ ಬೇಕೇ ಬೇಕು. ನೋಡಿರಿ, ಆಲ್ರೆಡಿ ಎಣ್ಣೆನ ರೆಡಿ ಮಾಡಿಟ್ಟೆ ನಾನು ಕರಿಯಾಕ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೀಗ. ಮೊದಲನೇದಾಗಿ ಸ್ನೇಹಿತರೆ, 1 ಕಪ್ಪಷ್ಟು ಹುರಿಗಡಲೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ಈಗ ಹುರಿಗಡಲೆನ ಅಥವಾ ಪುಟಾಣಿನ ಚೆಂದಾಗೆ ಪುಡಿ ಮಾಡ್ಕೋಬೇಕು. ನೋಡ್ರಿ, ಪೂರ್ತಿಯಾಗಿ ಹಿಟ್ಟಾಗೈತಿ ಪುಟಾಣಿ. ಸ್ನೇಹಿತರೆ, ನಾನು 1 ದೊಡ್ಡ ಚಮಚದಷ್ಟು ಎಣ್ಣೆನ ನೋಡ್ರಿ ಇಲ್ಲಿ ಕಾಯಕ್ಕಿಟ್ಟೇನೆ. ಇದನ್ನು ಚಕ್ಲಿ ಹಿಟ್ಟಿಗೆ ಸೇರಿಸ್ಕೊಂಡ್ರೆ ಚಕ್ಲಿ ಒಂಥರ ಕ್ರಿಸ್ಪಿಯಾಗಿ ಬರ್ತಾವೆ. ಹಾಗಾಗಿ ಇದು ಕಾಯುವಷ್ಟು ಹೊತ್ತಿಗೆ ಈಗ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಈಗ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ. ಅಕ್ಕಿ ಹಿಟ್ಟಂತೂ ಎಲ್ಲರ ಮನೇಲಿ ಇದ್ದೇ ಇರ್ತೈತಿ. ನೀವೇನು ಹೊರಗಡೆ ಹೋಗಿ ತೊಗೊಂಡು ಬರಬೇಕು ಅನ್ನೋ ಥರ ಏನಿರೋದಿಲ್ಲ. ಹಾಗೆ ನೆಕ್ಸ್ಟು ಪುಟಾಣಿ ಹಿಟ್ಟು, ಇದನ್ನು ಸಾನಿಸ್ಕೊಂಡು ಹಾಕ್ಕೋಬೇಕು. ಒಂಚೂರು ಇದ್ರದ್ದು 1 ಪೀಸ್ ಹೋಗಿ ಚಕ್ಲಿ ಮನೆಯೊಳಗೆ ಸೇರಿಕೊಂಡ್ರೆ ಚಕ್ಲಿನ ಬರೋದಿಲ್ಲ, ಹಾಗಾಗಿ ಸಾನಿಸ್ಕೊಂಡನ ಸೇರಿಸ್ಕೋಬೇಕು. ಈಗ ಇದನ್ನು ಚೆಂದಾಗೆ ಸಾನಿಸ್ಕೋಬೇಕು. ನೋಡ್ರಿ, ಇಷ್ಟು ಪೌಡ್ರ್ ಬಂತು ಎಕ್ಸ್ಟ್ರಾ ಸಾನಿಸ್ಕೊಂಡ್ಮೇಲೆ. ಸ್ನೇಹಿತರೆ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತ ಹೋಗೋಣ. ಈಗ ನೋಡಿರಿ, ಅಜ್ವಾಯಿನನ್ನು ನಾನು ಏನು ಮಾಡ್ತೇನೆ ಅಂದ್ರೆ ಕೈಯಿಂದ ಈ ರೀತಿ ತಿಕ್ಕಿ ಸೇರಿಸ್ಕೊತೇನೆ. ನೆಕ್ಸ್ಟು ಜೀರಿಗೆ, ಧನಿಯಾ ಪುಡಿ, ಖಾರದ ಪುಡಿ, ಹಂಗೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳತ್ತೇನೆ ನಾನು. ಬಿಳಿ ಎಳ್ಳು ತಿನ್ನಬೇಕಾದ್ರೆ ಟೇಸ್ಟು ಚಲೋ ಅನಿಸ್ತೈತಿ, ನೋಡೋಕ್ಕೂ ಚೆಂದ ಅನಿಸ್ತೈತೆ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊರಿ. ಖಾರ ಹೆಚ್ಚಾದ್ರೆ ಏನು ತೊಂದರೆ ಇಲ್ಲ, ಉಪ್ಪು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಂಗಿಲ್ಲ. ನೋಡ್ರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಚೆಂದಾಗೆ ಕಾದ್ದತಿ. ನೋಡಿ, ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಘಮ ಬರತ್ತತ್ ನೋಡ್ರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದೇವಲ್ಲ. ಹಾಗೆ ಸ್ನೇಹಿತರೆ, ನೋಡ್ರಿ, ಎಣ್ಣೆ ಸೇರಿಸ್ಕೊಂಡು ಆದಮೇಲೆ ನಾವೀಗ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಇದು ಹಿಟ್ಟಿನ ಹದ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕು ನೋಡ್ರಿ. ಅಷ್ಟು ಚೆಂದಾಗೆ ಮಿಕ್ಸ್ ಆಗಿರ್ಬೇಕು ಎಣ್ಣೆ. ನೋಡ್ರಿ, ಈ ರೀತಿ ಉಂಡೆ ಬರಬೇಕು. ಹಿಟ್ಟಿಗೆ ಎಣ್ಣೆನ ನೋಡ್ಕೊಂಡು ಸೇರಿಸ್ಕೋಬೇಕು, ಇಲ್ಲ ಅಂದ್ರೆ ಚಕ್ಲಿ ಎಣ್ಣೆ ಕುಡಿಯೋಕೆ ಶುರು ಮಾಡ್ತಾವೆ. ಈಗ ನೋಡ್ರಿ, ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಚಕ್ಲಿ ಹಿಟ್ಟನ್ನು ಚೆಂದಾಗೆ ನಾದ್ಕೋಬೇಕು. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ಆ ಹದದೊಳಗೆ ನಾದ್ಕೋಬೇಕು.
ಕೆಲವೊಬ್ಬರು ಬಿಸಿನೀರನ್ನ ಸೇರಿಸಿನೂ ಮಾಡ್ತಾರೋ, ಆದರೆ ನಾನು ಮಾತ್ರ ಇದೇ ಮೆಥಡ್ ಒಳಗೆ ಮಾಡ್ತೇನೆ ನೋಡಿರಿ, ಚಲೋ ಬರ್ತಾವೆ ಚಕ್ಲಿ. ಹಾಗೆ ಸ್ನೇಹಿತರೆ ನೋಡ್ರಿ, ಚಕ್ಲಿ ಹಿಟ್ಟು ರೆಡಿ ಆಯಿತು. ಅಗ್ದಿ ಮೆತ್ತಗೂ ನಾದ್ಕೊಂಡಿಲ್ಲ, ಅಗ್ದಿ ಗಟ್ಟಿನೂ ನಾದ್ಕೊಂಡಿಲ್ಲ. ಭಾಳ ಗಟ್ಟಿ ನಾದ್ಕೊಂಡ್ರೆ ಏನಾಗ್ತೈತೆ ಚಕ್ಲಿ ಕಟ್ಟಾಗಿ ಶುರು ಆಗ್ತಾವೆ. ಭಾಳ ಮೆತ್ತಗೆ ನಾದ್ಕೊಂಡ್ರೆ ಎಣ್ಣೆ ಕುಡಿಯೋಕೆ ಶುರು ಮಾಡ್ತಾವೆ. ಸೊ ಹಾಗಾಗಿ ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ಆ ಹದದೊಳಗೆ ಚಕ್ಲಿ ಹಿಟ್ಟನ್ನು ನಾದ್ಕೊಂಡೇನಿ. ನೀವೇನು ಇದನ್ನು ನೆನೆಯಾಕೆ ಬಿಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಈಗ ಚಕ್ಲಿನ ಮಾಡಬೇಕು. ಹಂಗೆ ನೋಡಿರಿ, ಈಗ ಚಕ್ಲಿ ಮಾಡ್ಕೊಳಕ್ಕೆ ಚಕ್ಲಿ ಮನೆ ರೆಡಿ ಮಾಡ್ಕೊಳತ್ತೇನೆ. ಸ್ವಲ್ಪ ಒಳಗಡೆನೂ ಎಣ್ಣೆ ಹಚ್ಕೋತೇನೆ, ಹಿಟ್ಟು ಅಂಟ್ಕೊಳಂಗಿಲ್ಲ. ಒಳಗಡೆ ಚೆಂದಾಗೆ ಎಣ್ಣೆ ಸವರ್ಕೊಂಡಾದ್ಮೇಲೆ ಚಕ್ಲಿ ಮನೆ ಎಷ್ಟು ಹಿಡಿಸ್ತತ್ತಲ್ಲ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳತ್ತೇನೆ ಚಕ್ಲಿ ಮನೆಗೆ. ಸ್ವಲ್ಪ ಈ ರೀತಿ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಒಳ್ಳೆಯದು, ಚಕ್ಲಿ ಕಟ್ಟಾಗಂಗಿಲ್ಲ. ಹಿಟ್ಟು ಡ್ರೈ ಆಗ್ದಂಗೆ ಒಂದು ಪ್ಲೇಟ್ ಮುಚ್ಕೊಳ್ಳೋದು ಒಳ್ಳೆಯದು. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಮಾಡ್ಕೋರಿ ಚಕ್ಲಿನ. ನಾನು ಮೀಡಿಯಮ್ ಒಳಗೆ ಮಾಡ್ಕೊಳತ್ತೇನೆ, ಪೂರ್ತಿ ದೊಡ್ಡದು ಅಲ್ಲ, ಪೂರ್ತಿ ಸಣ್ಣದು ಅಲ್ಲ, ಆ ಸೈಜ್ ಒಳಗೆ. ಯಾವುದೇ ಹಬ್ಬ ಬಂದ್ರೂ ಚಕ್ಲಿ ಇಲ್ಲ ಆಗಂಗಿಲ್ಲ ನೋಡ್ರಿ. ಚಕ್ಲಿ ಇದ್ರನ ಅದೊಂದು ಹಬ್ಬ ಅಂತ ಹೇಳ್ಬೋದು. ದೀಪಾವಳಿನ ಆಗಲಿ, ಯಾವುದೇ ಬೇರೆ ಹಬ್ಬ ಬಂದ್ರೂ ಚಕ್ಲಿ ನಾವು ಹೆಚ್ಚಾಗಿ ಮಾಡೇ ಮಾಡ್ತಿರ್ತೇವೆ. ಈ ಮೆಥಡ್ ಒಳಗೆ ನೀವು ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ ಒಂದೆರಡು ಗ್ಲಾಸ್ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಸಾಕು, ಎಷ್ಟು ಬೇಕಲ್ಲ ಅಷ್ಟು ಹಬ್ಬಕ್ಕೆ ನಿಮ್ಗೆ ಹಾಗೆ ಆಗ್ತಾವೆ. ಇಲ್ಲ ಅಂದ್ರೆ ಏನೋ ಸ್ನ್ಯಾಕ್ಸ್ ತಿನ್ಬೇಕಪ್ಪ ಸಂಜೆ ಹೊತ್ತು ಅಂಥ ಟೈಮ್ದಾಗೂ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಹಾಗೆ ಸ್ನೇಹಿತರೆ ನೋಡ್ರಿ, ಈಗ ಇಷ್ಟು ಚಕ್ಲಿ ಮಾಡ್ಕೊಂಡೇನಿ. ಎಣ್ಣೆ ಕಾದ್ದತ್ತಿ ಆಲ್ರೆಡಿ. ಆದಷ್ಟು ಸಣ್ಣ ಉರಿ ಒಳಗನ ಚಕ್ಲಿನ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಒಳಗೆ ಹಸಿ ಬಿಸಿ ಮತ್ತು ಮ್ಯಾಲಷ್ಟು ಕಲರ್ ಚೇಂಜ್ ಆಗಿಬಿಡ್ತಾವೆ. ಹಾಗಾಗಿ ಸಣ್ಣ ಉರಿ ಒಳಗೆ ಕಾದಿರುವಂಥ ಎಣ್ಣೆ ಒಳಗನ ಚಕ್ಲಿನ ಫ್ರೈ ಮಾಡ್ಕೋಬೇಕು. ಈಗ ನಾನು ಎಣ್ಣೆ ಕಾದ್ದತ್ತಿಲ್ಲ ಒಂದು ಚೆಕ್ ಮಾಡೋಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕತ್ತೇನೆ ನೋಡ್ರಿ. ಈ ರೀತಿ ಹಿಟ್ಟು ಮ್ಯಾಲೆ ಬಂದ್ರೆ ಎಣ್ಣೆ ಕಾದ್ದತ್ತಂದಂಗೆ. ಈಗ ಸ್ನೇಹಿತರೆ, ಈಗ ಮಾಡ್ಕೊಂಡಿರುವಂಥ ಚಕ್ಲಿನ ನಾನು ಒಂದೊಂದೇ ಎಣ್ಣೆ ಒಳಗೆ ಸೇರಿಸ್ಕೊಳತ್ತೇನೆ. ಈಗ ನೋಡ್ರಿ, ಒಂದೊಂದೇ ಈ ರೀತಿ ಬಿಡಿ ಬಿಡಿ ಮಾಡಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಒಂದಕ್ಕೊಂದು ಅಂಟ್ಕೊಂಡ್ಬಿಡೋ ಚಾನ್ಸಸ್ ಇರ್ತೈತಿ, ಆಮೇಲೆ ಬಿಡೋದೇ ಇಲ್ಲ. ಹಾಗೆ ಸ್ನೇಹಿತರೆ, ಇಷ್ಟು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕಿಂತ ಹೆಚ್ಚು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಇನ್ನು ಹೊತ್ತು ಬಿಡ್ತಾವೆ. ಎಣ್ಣೆ ಒಳಗೆ ಗುಳ್ಳೆ ಯಾವಾಗ ಬರೋದು ಸ್ಟಾಪ್ ಆಗ್ತೈತಲ್ಲ ಆವಾಗ ಚಕ್ಲಿ ಚೆಂದಾಗೆ ಫ್ರೈ ಆಗಿದೆ ಒಂದಂಗೆ. ಇದಕ್ಕಿಂತ ಒಂದು ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರು ಕಪ್ಪಗಾಗಿಬಿಡ್ತಾವೆ ಮತ್ತು ಹೊತ್ತು ಬಿಡ್ತಾವೆ. ಹಾಗೆ ಸ್ನೇಹಿತರೆ, ಈಗ ಆಲ್ರೆಡಿ ನೋಡ್ರಿ ಇಷ್ಟು ಚಕ್ಲಿ ಮಾಡೇನಿ. ಲಾಸ್ಟ್ ಹಿಟ್ಟೆಲ್ಲ ಖಾಲಿ ಆಯಿತು. ಉಳಿದಿರುವಂಥ ಚಕ್ಲಿನೂ ಅದೇ ರೀತಿ ನಾನು ಫ್ರೈ ಮಾಡ್ಕೊಳತ್ತೇನೆ. ಜಸ್ಟ್ ಒಂದು ತಾಸ್ನಾಗ ನೋಡ್ರಿ ಎಲ್ಲ ಚಕ್ಲಿ ಅದು. ಒಬ್ಬರೇ ಮಾಡ್ಕೊಳಕತ್ತಿದ್ರೆ ಕರೆಕ್ಟಾಗಿ ಒಂದು ಗ್ಲಾಸ್ ಹಿಟ್ಟು ಇಲ್ಲ ಅಂದರೆ 4 ಕಪ್ಪಷ್ಟು ಹಿಟ್ಟಿಂದ ನೀವು ಮಾಡ್ಕೊಳ್ಳೋದು ಚಲೋ.
2 ಗ್ಲಾಸ್ ಮಾಡ್ಕೊಂಡ್ರೆ 2 ತಾಸು ಅಂತೂ ಬೇಕೇ ಬೇಕಾಗ್ತೈತಿ. ಸಾಕು, ಇಷ್ಟಾದ್ರೆ ಸಂಜೆ ಟೀ ಟೈಮ್ಗೂ ಆಗ್ತೈತಿ. ಮತ್ತು ನೀವು ಆರಾಮಾಗಿ ಒಂದು 4 ದಿವಸ ಇಟ್ಕೊಂಡು ತಿನ್ಬೋದು ಇಷ್ಟು ಚಕ್ಲಿನ. ಹಾಗೆ ಸ್ನೇಹಿತರೆ ನೋಡಿರಿ, ಲಾಸ್ಟ್ ಆ್ಯಂಡ್ ಬೆಸ್ಟ್ ಉಳಿದಿರುವಂಥ ಚಕ್ಲಿನ ಫ್ರೈ ಮಾಡ್ಕೊಂಡೇನಿ. ನಾನು ಆಲ್ರೆಡಿ ಟೇಸ್ಟೂ ಮಾಡಿ ನೋಡಿದ್ದೀನಿ. ಮಸ್ತ್ ಅಂದ್ರೆ ಮಸ್ತ್ ಬಂದವು. ಹಾಗೆ ಸ್ನೇಹಿತರೆ ನೋಡಿರಿ, 4 ಕಪ್ ಅಕ್ಕಿ ಹಿಟ್ಟೊಳಗೆ ಎಷ್ಟು ಕೊಡ ಚಕ್ಲಿ ಆಗಿದಾವೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಅಗದಿ ಸುಲಭವಾಗಿ ಮಾಡುವಂತಹ ಚಕ್ಲಿ. ಮತ್ತು ಹಬ್ಬ ಹರಿದಿನ ಆಗಲಿ, ಸಂಜೆ ಟೀ ಟೈಮ್ ಒಳಗಾಗಲಿ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ನೋಡೋಕೆ ಖುಷಿ ಅನ್ಸತಿ. ಹಾಗೆ ಒಂದು ನಾನು ಟೇಸ್ಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಬಂದತ್ತೆ ಅಂಥೇಳಿ. ನಿಜವಾಗ್ಲೂ ಚಲೋ ಬಂದವು. ನೀವು ಪುಟಾಣಿ ಜಾಸ್ತಿ ಹಾಕಿದ್ರೆ ಏನಾಗ್ತೈತಂದ್ರೆ ಕಲರ್ ಕಪ್ಪಾಗಿ ಬಿಡ್ತಾವೆ ಬೇಗ. ಆದಷ್ಟು ಪುಟಾಣಿನ 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಹಾಕೋದನ್ನ ಒಳ್ಳೆಯದು. ಜಾಸ್ತಿ ಹಾಕಿಬಿಟ್ರೆ ಕಪ್ ಆಗಕ್ಕೆ ಶುರು ಆಗ್ತಾವೆ. ಅಗದಿ ಬೆಸ್ಟ್ ಬಂದಾವ ಅಂತ ಹೇಳ್ಬೋದು. ಕುರುಕುರು ಅಂತಾವು. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ, ಅಗದಿ ಚಲೋ ಬಂದಾವು. ಏನಪ್ಪ ಇವರು ಚಲೋ ಬಂದಾವ ಅಂತ ಹೇಳತ್ತಾರಂತ ಅನ್ಕೋಬೋದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ. ಬಾಯಾಗಿಟ್ರೆ ಕರಗೋ ಥರ ಆಗಿದಾವು ಚಕ್ಲಿ. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.